ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮಿನಿ ವಿಧಾನಸೌಧದ ಆಡಳಿತ ಕಚೇರಿಯಲ್ಲಿ ಶಾಸಕರು ಹಿಂದೆ ತಾವೇ ಕಸಬರಿಕೆ ಹಿಡಿದು ಕಸವನ್ನ ಕೂಡಿಸಿ ಸ್ವಚ್ಛತೆ ಇಟ್ಟುಕೊಳ್ಳುವಂತೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಿದ್ರು. ಆದರೆ ಇದೀಗ ತಾಲೂಕು ಆಡಳಿತ ಕಚೇರಿ ಕಸ ಕಡ್ಡಿ ತುಂಬಿ ಹೋಗಿದ್ದು ಅವ್ಯವಸ್ಥೆಗಳ ಆಗರವಾಗಿದೆ ತಾಲೂಕು ಆಡಳಿತ ಕಚೇರಿ. ಇನ್ನು ಶೌಚಾಲಯಗಳಂತೂ ಗಬ್ಬೆದ್ದು ನಾರ್ತಾ ಇದೆ. ನಿರ್ವಹಣೆ ಕೊರತೆಯಿಂದಾಗಿ ತಾಲೂಕು ಆಡಳಿತ ಕೇಂದ್ರ ಗಲೀಜಿನ ಕೇಂದ್ರವಾಗಿದೆ. ಇನ್ನು ಕಚೇರಿಯಲ್ಲಿ ಬಹುತೇಕ ಸಿಸಿ ಕ್ಯಾಮೆರಾಗಳು ಸ್ಥಗಿತಗೊಂಡಿರುವುದಾಗಿ ತಿಳಿದು ಬಂದಿದ್ದು ಅವುಗಳನ್ನು ಸರಿಪಡಿಸಿ ಗಲೀಜು ಮಾಡ್ತಿರುವವರ ವಿರುದ್ಧ ನಿರ್ದಾಕ್ಷಣ್ಯ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಹೆಸರು ಶ್ರೀ ಮಂಜುನಾಥ್ ಅಂತೇಳಿ ಪಟ್ಟಣ ಪಂಚಾಯತ್ ಸದಸ್ಯರು. ಸಾರ್ವಜನಿಕರ ಪರವಾಗಿ ನಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ ಅಮ್ಮ. ಏನು ಸಮಾಚಾರ? ಯಾಕೆ ತಗದೆಲ್ಲ ಬರೆಯಲ್ಲ ನೀಟಾಗಿ ಏನಾಗೈತೆ ಹೇಳಿದ್ರು? ಎಲ್ಲಿ ಇವ್ರಲ್ಲಿ ಯಜ್ಞಾನ ಬಿದ್ದಾರಲ್ಲ ಯಾವಾಗ ಬರೋಲ್ಲ ನಿಮಗೆ? ನೀನು ದಿನ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ಹೇಳೋದಲ್ಲ ಒಂದಿನ ಇವತ್ತು ಕಂಡು ಅಲ್ಲಪ್ಪ ನಾವು ಹೇಳೋದಕ್ಕೆ ಬಿಡ್ತೈತಲ್ಲಿ. ಅಲ್ಲ ನಮಗೆ ಹೇಳ್ಬೇಕಲ್ಲ, ಫೋಟೋ ತೆಗೆದು ಹಾಕ್ಬೇಕು, ವಿಡಿಯೋ ತೆಗೆದು ಹಾಕ್ಬೇಕು. ಮತ್ತೆ ನಾವು ಹೇಳ್ಬೇಕು ಅಲ್ಲಪ್ಪ
ವಿಧಾನಸೌಧದ ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಮತ್ತು ಈಗ ನೋಡ್ಬೋದು ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ ಅದು ತುಂಬ ಶುಭ್ರವಾಗೈತಿ. ಮೇಲ್ಗಡೆ 2 ಮತ್ತು 3ನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು ಮತ್ತು ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟಾಗ ಏನಾದರೂ ಮಾಡಲಿ, ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬಾಕು ಹಾಕ್ಕೊಂಡು ಕೂಡ್ತಕ್ಕಂಥದ್ದು ಉಳ್ತಕ್ಕಂಥದ್ದಿದೆ. ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೆ ಗೊತ್ತಾಗ್ತಿಲ್ಲ ನನಗೆ. ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಸಮಸ್ಯೆ ಅಂದರೆ ಇಷ್ಟೇ ಸಮಸ್ಯೆ ಸರ್. ಏನು ಸರ್ ಸಮಸ್ಯೆ? ಕ್ಲೀನೆಸ್ ಇಲ್ಲ. ಏನಿದೆ ಸರ್ ಸಮಸ್ಯೆ? ಇಲ್ಲಿ ತಾಲೂಕು ಆಫೀಸ್ನಲ್ಲೇ ಸಮಸ್ಯೆ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ. ಈ ತಾಲೂಕು ಆಫೀಸಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟೇ, ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ. ಅವ್ರವ್ರ ಕೆಲಸ ಡಿಪಾರ್ಟ್ಮೆಂಟ್ ವೈಸ್ ಅವರೇ ಮಾಡ್ತಾರೆ ಬಿಟ್ಟರೆ ಮತ್ತು ಇದನ್ನೆಲ್ಲ ಮೇಂಟೈನ್ ಮಾಡೋಂಥದ್ದು ಯಾರ್ದು ಕೆಲಸ ಮಾಡಬೇಕಲ್ಲ. ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ, ಗಲೀಜು ಆಗೇ ಆಗ. ಸ್ವಲ್ಪ ನೋಡಿರಿ, ಈಗ ನೋಡಿರಿ, ನೀವೇ ರೆಕಾರ್ಡ್ ಮಾಡಿ ನೋಡಿರಿ ಹೆಂಗಿದೆ ನೋಡಿರಿ. ಹೌದಾ? ನೋಡಿ ಮಾಡಿ ಎಲ್ಲ ನೋಡಿ, ಇದೆಲ್ಲ ಆಗಬೇಕು. ನಮ್ಮದೇ ಅಲ್ವಾ, ಚೆನ್ನಾಗಿಟ್ಕೋಬೇಕು. ಅಲ್ಲ, ಇವರು ಸಿಬ್ಬಂದಿನ ನೇಮಿಸಲ್ಲ ಸರ್, ಏನಾಗಲ್ಲ. ಸಿಬ್ಬಂದಿ ನೇಮಿಸಿ ಇಷ್ಟೇ ಇದರಲ್ಲಿ ಬೇರೆ ಏನು ಕೆಲಸ ಸೇರಿಸಿಲ್ಲ ಸರ್. ಕೆಲಸ ಇಲ್ಲ ಅಂತ ಪಾಪ ನಿರುದ್ಯೋಗಿಗಳು ಜನ ಇದ್ದಾರೆ, ಅವರಿಗೆ ಹಾಕ್ಬೋದು, ಹೇಳ್ಬೋದು, ಕೆಲಸ ಹಚ್ಬೋದು. ಈಗ ನೋಡ್ರಿ, ನೋಡಿ ಸರ್, ಧೂಳು ಹಿಡಿದು ಹೋಗ್ಬಿಡುತ್ತಲ್ಲ. ಧೂಳು ಇಡುತ್ತೆ. ಇಷ್ಟೆಲ್ಲ ಧೂಳು ಹಿಡಿದ ನೋಡಿ ಸರ್. ಒಂದು ತಾಲೂಕು ಮಟ್ಟದ ಆಫೀಸ್ ಕಚೇರಿ ಅಂದರೆ ತಾಲೂಕು ಕಚೇರಿ ಇದು ಹಾಟ್ ಪಾಯಿಂಟ್. ಎಲ್ಲ ಸಂಪರ್ಕ ಇರ್ತದೆ. ಇದು ಆಫೀಸ್ ಆಗಿದೆ. ಇಷ್ಟು ಧೂಳು ಇದೆ ನೋಡಿ ಸರ್. ಎಷ್ಟು ದಿನಕ್ಕೆ ಒಂದ್ಸರಿ ಕಸ ಅಂತಾರೂ ಗೊತ್ತಿಲ್ಲ. ಕಸನೇ ಅನ್ನೋದಿಲ್ಲ ಅನ್ಸುತ್ತೆ ಸರ್. ಕಸನೇ ಅನ್ನಲ್ಲ ಇಲ್ಲಿ. ಹೌದು ಸರ್, ಪುಷ್ಪದ ಹೌದು ಸರ್. ಕಸ ಅಂದ್ರೆ ಹಿಂಗೆ ಇರುತ್ತೆ. ಕೋಟಿ ಕಿಟ್ಟಲೆ ಬಂಡವಾಳ ಹಾಕಿದ್ದಾರೆ ಅದಕ್ಕೆ. ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು ಇದು. ಕೂಡ್ಲಿಗಿಯ ತಾಲೂಕು ಕಚೇರಿಯ ಅವ್ಯವಸ್ಥೆ. ಇದರಲ್ಲಿ ವೃದ್ಧರು ಬರ್ತಾರೆ, ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ. ಇದು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಆಫೀಸು ಇವತ್ತು ಬಹುತೇಕವಾಗಿ ನೋಡಬೇಕು ಅಂತಂಥ ಸಂದರ್ಭದಲ್ಲಿ ಬಂದರೆ ಇಲ್ಲಿ ದಿವ್ಯ ನಿರ್ಲಕ್ಷ್ಯ. ಇಲ್ಲಿ ಯಾಕಂದರೆ 2-3 ನಾವೇ ಕಣ್ಣಾರೆ ಬಿದ್ದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ನೋಡ್ತಾ ಹೋದರೆ ನಿಜವಾಗ್ಲೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅದು ಕಾಣ್ತದೆ. ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಆಫೀಸ್ಗಳು ಒಂದೇ ಸೂರಿನಡಿ ಬರ್ತಕ್ಕಂಥ ಸರ್ಕಾರದ ಕಾಯಕಲ್ಪ ಇದೆ. ಆದರೆ ಒಳಗಡೆ ಹೋಗ್ತಕ್ಕಂಥ ವಿಚಾರ ನೋಡಿದರೆ ಶೌಚಾಲಯದ ವಾಸನೆ, ದುರ್ವಾಸನೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ವಾಶ್ ಬೇಸನ್ನಲ್ಲಿ ಇರ್ತಕ್ಕಂಥ ನೋಡ್ಬೋದು. ನೀವೆಲ್ಲ ನೋಡ್ತಾ ಹೋದರೆ ಅದು ಗಲೀಜು ಫುಲ್ಲು ಉಗುಳಿರ್ತಕ್ಕಂಥ ವಿಚಾರಗಳು ನೋಡ್ತಕ್ಕಂಥದ್ದು. ಆದರೆ ತುಂಬಾ ನಮಗೊಂಥರ ಅದು ಒಂದು ನಾಚಿಗೇಡಿನ ಸಂಗತಿ ಆಗಿದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಗೊತ್ತಿಲ್ಲ. 24/7 ಇಲ್ಲೇ ಆಫೀಸ್ನಲ್ಲಿ ಇರ್ತಕ್ಕಂಥದ್ದು. ಸಾರ್ವಜನಿಕರ ಒಂದು ಸೇವೆ ಮಾಡ್ತಕ್ಕಂಥ ಇವರುಗಳು ಇರ್ತಕ್ಕಂಥ ಸಾರ್ವಜನಿಕರ ವ್ಯವಸ್ಥೆಗೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಹೋಗೋಕ್ಕೆ ಬರೋಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತಂದರೆ ಯಾವ ರೀತಿ ಅಂತ ಹೇಳಬೇಕು. ಪದೇ ಇದು ಪತ್ರಿಕೆಯಲ್ಲಿ ವರದಿಯಾಗಿದೆ, ಪತ್ರಕರ್ತರು ಇದ್ರೆ ಪದೇ ಗಮನ ತರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ನಮಗೆ ಒಂಥರ ಇದು ಒಂದು ತಾಲೂಕು ಸಾರ್ವಜನಿಕರ ಒಂದು ಸೇವಾ ಕೇಂದ್ರ ಏನು ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಿದೆ. ದಯವಿಟ್ಟು ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ ಸೇರಿದಂತೆ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಸ್ರಿ. ಇಲ್ಲ ಅಂತ ಹೇಳಿದರೆ ಆಗಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಏನಾದರೂ ಆದರೆ
ಸಾರ್ವಜನಿಕರು ನಾವೆಲ್ಲ ನಿಂದಿರ್ತೀವಿ. ನಮಗೆ ಒಂದು ಶೇಮ್ ಆಗ್ತಕ್ಕಂಥ ವಿಚಾರ ಇದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ.